ರವಿ ವರ್ಮಾ ಸರ್ಗೆ ಹಾರ್ಟಿ ವೆಲ್ಕಮ್ ನಮ್ಮ ದಾವಣಗೆರೆಗೆ. ಥ್ಯಾಂಕ್ ಯು ಸರ್. ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ ಅಂತಂದರೆ ಇದು ನಾವೇನು ನೋಡಿದ್ದೀವಿ ಟ್ರೈಲರು, ಅದು ನಿಜವಾಗ್ಲೂ ಟ್ರೈಲರೇ ಸರ್. ಯಾಕಂದರೆ ಇಡೀ ಸಿನಿಮಾದಲ್ಲಿ ಆ್ಯಕ್ಷನ್ ಲೆವೆಲ್ ಯಾವುದು ಹೆಂಗಿರುತ್ತೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಮೊದಲನೇದಾಗಿ ದಾವಣಗೆರೆಗೆ ಬಂದಿರೋದು ಹಾಗೆಯೇ ಮಾರ್ಟಿನ್ಗೆ ಆ್ಯಕ್ಷನ್ ಮಾಡಿರೋದು ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್? ದಾವಣಗೆರೆಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ ನನ್ನ ಅಕ್ಕ ತಂದಿರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನ್ನ 3 ವ್ಯಕ್ತಿಗಳು, ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಮಾರ್ಟಿನ್ ಸಿನಿಮಾಗೆ ನನ್ನ 3 ವ್ಯಕ್ತಿ ಮೇಯ್ನ್ ಮುಖ್ಯ. ನನ್ನ ನಿರ್ದೇಶಕರು, ಹೀರೋ, ನಿರ್ಮಾಪಕರು. ಇವರಿಲ್ಲ ಅಂದರೆ ಇವತ್ತಿನ ಸಹ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ. ಏನಂತಂದರೆ ಇವಾಗ ನಾರ್ಮಲಾಗಿ ಯಾವ್ದಾರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ, ನಮ್ಗೆ ಓಕೆ ಇರ್ತದೆ. ಬಟ್ ಅವ್ರು ಪ್ರತಿ ಸರಿನೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬೋದು. ಇಲ್ಲಾಂದರೆ ಹೆಂಗಾರು ತಿಳ್ಕೊಳ್ಳಿ, ಒಂದೊಂದು ಶಾಟೂ ಒಂದು 5-5 ಸರಿ ಅವರೇ ಖುದ್ದಾಗಿ ಮಾಡೋರು. ಯಾಕಂದರೆ ಯಾವುದು ಕೊಟ್ಟರು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಧ್ರುವ ಹ್ಯಾಟ್ಸ್ ಆಫ್. ನನಗೆ ಅವಕಾಶ ಕೊಟ್ಟಿದ್ದೆ, ಥ್ಯಾಂಕ್ ಯು. ಅಯ್ಯೋ ಸೋ ಸ್ವೀಟ್. ಅವ್ರು ನೋಡಿ ಅವ್ರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ, ಅವ್ರ ಕಾಲಿಗೆ ಬೇರೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೋ ಸ್ವೀಟ್ ಆಫ್ ಧ್ರುವ ಸರ್. ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ಗೆ ಇರ್ಬೋದು, ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು, ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದೋ ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ. ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ. ಉದಯ್ ಸರ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ, ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ, ಅರ್ಜುನ್ ಶ್ರಮ ಇಲ್ಲ, ಹೀರೋ ಶ್ರಮ ಇಲ್ಲ, ಪ್ರೊಡ್ಯೂಸರ್ ಶ್ರಮ ಇಲ್ಲ. ಅದ್ರ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು, ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು, ಲೈಟ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯಿತು ಅಂತ. ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು. 1 ಕೋಟಿ ನಾಟ್ ಫಾರ್ ಕಾರ್ಗೆ ಮಾತ್ರ ಅಲ್ಲ, ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು 30 ಲಕ್ಷ ರೂಪಾಯಿ ಖರ್ಚಾಯಿತು. ಅದಲ್ಲದೆ ಬಾಂಬೆ ಸೆಂಟ್ರ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು, ಆ ಕಂಬ ರಿಪೇರಿ ಮಾಡಿಸಿದ್ದು, ಮತ್ತು ಅಲ್ಲಿರೋ ಲೋಕಲ್ ಚಾರ್ಜ್ಗಳಿಗೆ ದುಡ್ಡು ಕೊಟ್ಟಿದ್ದು, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು, ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಿರಲಿಲ್ಲ. ಇದೊಂದು ಅವಕಾಶ ಸಿಕ್ತು, ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಐಫೋನ್ ತೊಗೊಂಡಾದ್ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ? ಐಫೋನ್ ಜೊತೆ ಬಿಲ್ಲು ಕಟ್ಟಬೇಕು, ಫೋನ್ ಬಿಲ್. ಹಂಗೆ ಸರ್, ಇಷ್ಟು ಆನೆಸ್ಟಾಗಿ ಯಾರೂ ಹೇಳಿಲ್ಲ ಸರ್. ನೀವು ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಹೀರೋಗಳಿಗೆ ಆ್ಯಕ್ಷನ್ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಆದರೆ ಅವ್ರನ್ನೆಲ್ಲ ನೋಡಾದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದರೆ ಅದೇನು? ಅದು ಇವಾಗಲೂ ಹೇಳ್ತೀನಿ ಧ್ರುವ, ಅದ್ದೂರಿ ಸಿನಿಮಾ. ಅದು ನೀವು ಮರ್ತಿದ್ರಲ್ಲ ನನಗೆ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಹಿಂಗೆ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ನಂಬಲ್ಲ, ರನ್ನಿಂಗ್ ಮಾಡೋದು ತುಂಬ ರನ್ನಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಅದರಲ್ಲಿ. ಇಲ್ಲಿ ಮಸಲ್ ಟೇರ್ ಆಗ್ಬಿಟ್ಟಿದೆ ಅವನಿಗೆ. ಬಟ್ ಆದರೆ ಅವ್ನು ಹೇಳ್ಕೊಂತಲ್ಲ, ನಾವು ಬೈತಾ ಇದ್ದೇವೆ ಅವ್ರಿಗೆ, ರೆಡಿ ಒನ್ ಮೋರ್ ಏನು ಮಾಡ್ತಾ ಅಂತ. ಸೈಡಲ್ಲಿ ಹೋಗಿ ಔಸ್ಕೊಂಡು ಕುತ್ಕೊಂಡು ಅದು ಆ ಪೇಯ್ನ ಹಂಗೆ ಅವ್ನು ನುಂಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ, ರೆಡಿ ಸರ್ ಅನ್ಕೊಂಡ್ಬರ್ತಾಯಿದ್ರು. ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟ ಕರ್ಕೊಂಬಂದಿದ್ದರು, ಒಳ್ಳೇದಾಗಲಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಆ ಶ್ರಮ ಶ್ರದ್ಧೆ ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನೀವೇನಾದರೂ ಸ್ಪೆಷಲ್ ಗೆಸ್ಟಾಗಿ ಕಾಣಿಸ್ಕೊಂಡಿದ್ದೀರಾ ಸರ್? ಸರ್ಪ್ರೈಸ್. ನನಗೆ ಮೋಸ ಮಾಡಿದ್ದಾನೆ ಅವನು, AP ಅರ್ಜುನಲ್ಲಿ ಇದಾನಲ್ಲ ಅವನು. ಅವ್ರ ಹೆಂಡತಿ ಪಕ್ಕದಲ್ಲಿದ್ದಾರೆ, ನೀವು ಅದು ಹೆಂಗೆ ಹೇಳ್ತೀರಾ? ಅವನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಅವನು ಹೇಳ್ಕೊಳಕ್ಕೆ ಫ್ರೆಂಡು, ಇವತ್ತವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಯಾರು ಹೇಳಿದ್ದು? ನೀವು ಬರೀ ಅವ್ರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ ತೆರೆ ಅವ್ರ ಕಣ್ಣಿಗೆ, ಒಬ್ಬ ಡೈರೆಕ್ಟರ್ ಕಣ್ಣಿಗೆ. ಹಂಗಾರೆ ನನಗೆ ಅವ್ನು ಕಾಣಬೇಕಾದ್ರೆ ತಂಗಿಗಾಗಿ ಸಿನಿಮಾ ಹಾಡು ಬರೆದ್ಬಿಟ್ಟು ಮಾಸ್ಟ್ರೆ ಕೇಳಿ ಅಂದಲ್ಲ ಅವಾಗ. ಸರ್ ಅಲ್ಲ ಸರ್,
ಈಗ ಕಾಣಿಸ್ತೆ. ಸರ್ ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ, ಫಸ್ಟು ಅದನ್ನು ರಿಹರ್ಸಲಲ್ಲಿ ಬೇರೆ ಯಾರಾದರೂ ಮಾಡಿ ತೋರಿಸಿದ್ರಾ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡಿಬಿಟ್ರಾ ಸರ್ ಅದನ್ನು? ಬಟ್ ಅದು ಸೀನಲ್ಲಿ ಮಾಡಿದ್ರು, ನಾನು ಅಲ್ಲಿರಲಿಲ್ಲ ಹೇಳ್ಬೇಕು ಅಂತ, ಆನೆಸ್ಟ್ ಆಗಿ ಹೇಳ್ಬೇಕು, ನಾನು ಇರಲಿಲ್ಲ. ಬಟ್ ಅದು ಸೀನ್ ಹೆಂಗೆ ತೆಗೆದ್ರು ಅವರಿಬ್ಬರನ್ನೇ ಬಂದಾಗ ಕೇಳಿ ದಯವಿಟ್ಟು ಹೇಳ್ತಾರೆ ಸರ್, ಅದನ್ನು ಕೇಳಲೇಬೇಕು. ಆ್ಯಂಡ್ ಫೈನಲಿ ವೈಭವಿ ಅವ್ರಿಗೆ ಇದರಲ್ಲಿ ಏನಾದರೂ ಒಂದು ಆ್ಯಕ್ಷನ್ ಸೀಕ್ವೆನ್ಸು, ಒಂದು ಕಿಕ್ಕು, ಒಂದು ಫ್ಲೈಯು, ಆ ಥರದ್ದೇನಾದರೂ? ನನ್ನ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ. ಹಂಗೆ ಹೇಳ್ಬಾರ್ದು ಯೂಟ್ಯೂಬಲ್ಲೆಲ್ಲ. ನನ್ನ ಡೈರೆಕ್ಷನ್ನಲ್ಲಿ ಅವ್ರು ಇನ್ನೂ ಸಿಕ್ಕಿಲ್ಲ, ನನ್ನ ಆ್ಯಕ್ಷನ್. ಅದನ್ನು ನಿಜ, ಬೇಕಾದ್ರೆ ಇದನ್ನು ಹೇಳ್ಬಿಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ. ನಿಮ್ಮ ಒಂದು ಆ್ಯಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ, ನಾವೆಲ್ಲರೂ ತುಂಬ ದೊಡ್ಡ ಫ್ಯಾನ್ಸು ಸರ್, ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.